ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್ ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತಮಗ.comನ ಫುಲ್ ನ್ಯೂಸ್ಗೆ ಸ್ವಾಗತ. ಭಾರತ ಮತ್ತು ಬ್ರಿಟನ್ ಸಂಬಂಧದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಉಭಯ ದೇಶಗಳ ಸಂಬಂಧಕ್ಕೆ ಗೇಮ್ ಚೇಂಜರ್ ಅಂತ ಪರಿಗಣಿಸಲಾಗ್ತಿದ್ದ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಪ್ರಧಾನಿ ಮತ್ತು ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಸಹಿ ಹಾಕಿದ್ದಾರೆ. ಮೋದಿಯವರ ಬ್ರಿಟನ್ ಪ್ರವಾಸದಲ್ಲಿ ಈ ಬಹುನಿರೀಕ್ಷಿತ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಮೂಲಕ ಕಳೆದ ಸಾಕಷ್ಟು ವರ್ಷಗಳಿಂದ ಮಾತುಕತೆಯಲ್ಲೇ ಇದ್ದ ಈ ಅಗ್ರಿಮೆಂಟ್ಗೆ ಕೊನೆಗೂ ಸಹಿಯ ಸ್ಪರ್ಶ ಸಿಕ್ಕಿದೆ. ಇದನ್ನ ಪ್ರಧಾನಿ ಮೋದಿ ಐತಿಹಾಸಿಕ ಹೆಜ್ಜೆ ಅಂತ ಬಣ್ಣಿಸಿದ್ದಾರೆ. ಇಂದು ಭಾರತ ಬ್ರಿಟನ್ ಸಂಬಂಧಕ್ಕೆ ಐತಿಹಾಸಿಕ ದಿನವಾಗಿದೆ. ಹಲವು ವರ್ಷಗಳ ಕಠಿಣ ಪರಿಶ್ರಮದ ನಂತರ ಕೊನೆಗೂ ಉಭಯ ದೇಶಗಳು ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿವೆ. ಭಾರತ ರೈತರಿಗೆ ಈಗ ಹೊಸ ಮಾರುಕಟ್ಟೆ ಓಪನ್ ಆಗಿದೆ ಅಂತ ಹೇಳಿದ್ದಾರೆ. ಅತ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ರಿಯಾಕ್ಟ್ ಮಾಡಿ, ಯುರೋಪಿಯನ್ ಒಕ್ಕೂಟವನ್ನ ತೊರೆದ ನಂತರ ಇದು ಬ್ರಿಟನ್ ಮಾಡಿಕೊಂಡ ಅತಿ ದೊಡ್ಡ ಮತ್ತು ಅತಿ ಮಹತ್ವದ ವ್ಯಾಪಾರ ಒಪ್ಪಂದ. ಈ ಡೀಲ್ ಮೂಲಕ ಎರಡೂ ದೇಶಕ್ಕೂ ಬೆನಿಫಿಟ್ ಆಗಲಿದೆ. ವೇತನ ಹೆಚ್ಚಾಗುತ್ತೆ, ಜೀವನಮಟ್ಟ ವೃದ್ಧಿಸುತ್ತೆ, ಜನರ ಜೇಬಿಗೆ ಹೆಚ್ಚಿನ ಹಣ ಸೇರುತ್ತೆ. ಇದರಿಂದ ಉದ್ಯೋಗಕ್ಕೆ, ಬಿಸಿನೆಸ್ಗೆ ಒಳ್ಳೆಯದಾಗುತ್ತೆ. ಟ್ಯಾರಿಫ್ ಕಡಿತ ಆಗಿ ವ್ಯಾಪಾರ ಮತ್ತಷ್ಟು ಅಗ್ಗವಾಗುತ್ತೆ ಅಂದಿದ್ದಾರೆ. ಅಂದಹಾಗೆ ಈ ಮುಕ್ತ ವ್ಯಾಪಾರ ಒಪ್ಪಂದದ ಬಗ್ಗೆ ಹಲವು ವರ್ಷಗಳಿಂದಲೂ ಅನೌಪಚಾರಿಕವಾಗಿ ಚರ್ಚೆಯಾಗ್ತಿತ್ತು. ಸುಂಕ ಇಲ್ಲದೆ ಇಬ್ರು ವ್ಯಾಪಾರ ಮಾಡಬೇಕು ಅಂತ ಎರಡೂ ಕಡೆಯಿಂದ ಒತ್ತಾಯ ಇತ್ತು. ಬ್ರಿಟನ್ ಅಂತೂ ಭಾರತದ ಮಾರುಕಟ್ಟೆ ಪ್ರವೇಶ ಮಾಡೋಕೆ ತುಂಬಾ ಇಂಟ್ರೆಸ್ಟ್ ತೋರಿಸ್ತಿತ್ತು. 2022ರಲ್ಲಿ ಬ್ರಿಟನ್ನಲ್ಲಿ ಬೋರಿಸ್ ಜಾನ್ಸನ್ ಪ್ರಧಾನಿಯಾಗಿದ್ದಾಗ ಈ ಒಪ್ಪಂದದ ಮಾತುಕತೆ ಪ್ರಾರಂಭವಾಗಿತ್ತು. ಆದರೆ ಅಂದುಕೊಂಡ ವೇಗದಲ್ಲಿ ಇದು ಸಾಗ್ಲಿಲ್ಲ. ನಾನಾ ಕಾರಣಗಳನ್ನ ಕೊಟ್ಟು ಬ್ರಿಟನ್ ಮತ್ತು ಭಾರತ ಎರಡೂ ಕೂಡ ಪಟ್ಟು ಸಡಿಲಿಸ್ತಿರ್ಲಿಲ್ಲ. ಆದ್ರೆ ಅಮೆರಿಕದಲ್ಲಿ ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ಅವರು ಟ್ಯಾರಿಫ್ ಮಾತು ಶುರು ಮಾಡಿದ ನಂತರ ಎರಡೂ ದೇಶಗಳು ಹತ್ರ ಆದ್ವು. ಪರಿಣಾಮ ಮೇ ತಿಂಗಳಲ್ಲಿ ಈ ಒಪ್ಪಂದವನ್ನ ಫೈನಲ್ ಮಾಡಲಾಯಿತು. ಈಗ ಇದಕ್ಕೆ ಉಭಯ ನಾಯಕರು ಸಹಿ ಮಾಡಿದ್ದಾರೆ. ಈ ಒಪ್ಪಂದದ ಅಡಿಯಲ್ಲಿ ಹಲವು ಗುರಿಗಳನ್ನ ಹಾಕೊಳ್ಳಲಾಗಿದೆ. ಮೊದಲಿಗೆ 2030ರೊಳಗೆ ಉಭಯ ದೇಶಗಳ ನಡುವೆ $120 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ಹೆಚ್ಚಿಸೋ ಗುರಿ ಹೊಂದಲಾಗಿದೆ. ಸದ್ಯ ಬ್ರಿಟನ್ ಭಾರತಕ್ಕೆ 11ನೇ ಅತಿದೊಡ್ಡ ವ್ಯಾಪಾರಿ ಪಾಲುದಾರನಾಗಿದ್ದು, ಇಬ್ಬರ ನಡುವೆ 2024ರ ಆರ್ಥಿಕ ವರ್ಷದಲ್ಲಿ $55.4 ಬಿಲಿಯನ್ ವ್ಯಾಪಾರವಾಗಿದೆ. ಇದರಲ್ಲಿ ಭಾರತ $33.2 ಬಿಲಿಯನ್ ಮೊತ್ತದ ಸರಕುಗಳನ್ನು ಬ್ರಿಟನ್ಗೆ ರಫ್ತು ಮಾಡಿದೆ. ಇನ್ನು ಬ್ರಿಟನ್ $22.2 ಬಿಲಿಯನ್ ಮೊತ್ತದ ಸರಕುಗಳನ್ನು ಭಾರತಕ್ಕೆ ರಫ್ತು ಮಾಡಿದೆ. ಬ್ರಿಟನ್ ಭಾರತದ ವಿರುದ್ಧ $11 ಬಿಲಿಯನ್ ವ್ಯಾಪಾರ ಕೊರತೆ ಅನುಭವಿಸಿದೆ. ಅಂದ್ರೆ ಬ್ರಿಟನ್ ಜೊತೆಗಿನ ವ್ಯಾಪಾರ ಭಾರತಕ್ಕೆ ಲಾಭ ತರ್ತಿದೆ. ಸೊ ಈಗ ಮುಕ್ತ ವ್ಯಾಪಾರ ಒಪ್ಪಂದ ಇರೋದ್ರಿಂದ ಬಹುತೇಕ ಅಂದ್ರೆ 99% ಭಾರತದ ವಸ್ತುಗಳಿಗೆ ಬ್ರಿಟನ್ ಮಾರುಕಟ್ಟೆಗೆ ಫ್ರೀ ಆಕ್ಸೆಸ್ ಸಿಗಲಿದೆ. ಇನ್ನು ಬ್ರಿಟನ್ನಿಂದ ಭಾರತಕ್ಕೆ ಎಕ್ಸ್ಪೋರ್ಟ್ ಆಗೋ ಸರಕುಗಳಿಗೆ ಇಷ್ಟು ದಿನ 15% ಆವರೇಜ್ ಟ್ಯಾರಿಫ್ ಇತ್ತು. ಇನ್ಮುಂದೆ ಈ ಟ್ಯಾರಿಫ್ 3%ಗೆ ಇಳಿಯಲಿದೆ. ಅತ್ತ ಬ್ರಿಟನ್ನಿಂದ ಭಾರತಕ್ಕೆ ಆಮದಾಗೋ ವಿಸ್ಕಿ ಮತ್ತು ಇತರೆ ಮದ್ಯಗಳ ಮೇಲಿನ ಇಂಪೋರ್ಟ್ ಡ್ಯೂಟಿ ಕೂಡ 150%ನಿಂದ 75%ಗೆ ಇಳಿಯಲಿದೆ. ನಂತರ ಸ್ವಲ್ಪ ಸಮಯದಲ್ಲೇ 40%ಗೆ ಇಳಿಕೆಯಾಗುತ್ತೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಆಟೋಮೊಬೈಲ್ ಮೇಲಿನ ಟ್ಯಾರಿಫ್ ಕೂಡ 100%ನಿಂದ ಬರೋಬ್ಬರಿ 10% ಡೌನ್ ಆಗ್ತಿದೆ. ಜೊತೆಗೆ ಕಾಸ್ಮೆಟಿಕ್ಸ್, ಏರೋಸ್ಪೇಸ್ ಕಾಂಪೋನೆಂಟ್ಸ್, ಮೆಡಿಕಲ್ ಎಕ್ವಿಪ್ಮೆಂಟ್, ಎಲೆಕ್ಟ್ರಿಕಲ್ ಮೆಷಿನರಿ, ಸಾಫ್ಟ್ ಡ್ರಿಂಕ್ಸ್, ಚಾಕೊಲೇಟ್ ಮತ್ತು ಬಿಸ್ಕೆಟ್ಸ್ಗೂ ಟ್ಯಾರಿಫ್ ಕಡಿಮೆಯಾಗಲಿದೆ. ಇದರಿಂದ ಭಾರತ ಆಮದುದಾರರು ಮತ್ತು ಕಂಪನಿಗಳಿಗೆ ಹಣ ಉಳಿತಾಯವಾಗಲಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಈ ಒಪ್ಪಂದದಿಂದ ಭಾರತದ ಕೃಷಿ ಕ್ಷೇತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಲಾಭವಾಗಲಿದೆ. ಭಾರತ ಜಾಗತಿಕವಾಗಿ ಒಟ್ಟು $36.63 ಬಿಲಿಯನ್ ಮೌಲ್ಯದ ಕೃಷಿ ಉತ್ಪನ್ನಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತೆ. ಅದೇ ಬ್ರಿಟನ್ ವಾರ್ಷಿಕವಾಗಿ $37.52 ಬಿಲಿಯನ್ ಮೌಲ್ಯದ ಕೃಷಿ ಉತ್ಪನ್ನಗಳನ್ನು ಜಗತ್ತಿನ ಬೇರೆ ಬೇರೆ ಕಡೆಯಿಂದ ಆಮದು ಮಾಡಿಕೊಳ್ಳುತ್ತೆ. ಆದರೆ ಭಾರತದಿಂದ ಬ್ರಿಟನ್ ಈಗ ಕೇವಲ $811 ಮಿಲಿಯನ್ ಮೌಲ್ಯದ ಕೃಷಿ ಉತ್ಪನ್ನ ತರಿಸಿಕೊಳ್ತಿದೆ ಅಷ್ಟೇ. ಸೊ ಇಲ್ಲಿ ದೊಡ್ಡ ಗ್ಯಾಪ್ ಇದೆ. ಆದ್ರಿಂದ ಈ ಮುಕ್ತ ವ್ಯಾಪಾರ ಒಪ್ಪಂದದಡಿಲಿ ಬ್ರಿಟನ್ ಬೇರೆ ದೇಶಗಳಿಂದ ಕೃಷಿ ಉತ್ಪನ್ನ ತರಿಸಿಕೊಳ್ಳೋದು ಕಡಿಮೆ ಮಾಡಿ ಭಾರತದಿಂದ ತರಿಸಿಕೊಳ್ಳಕ್ಕೆ ಶುರು ಮಾಡಬಹುದು. ಭಾರತದ ಚಹಾ, ಮಾವಿನ ಹಣ್ಣು, ದ್ರಾಕ್ಷಿ, ಮಸಾಲೆ ಪದಾರ್ಥಗಳು ಮತ್ತು ಸೀ ಫುಡ್ ಐಟಂ ಸೇರಿದಂತೆ ಇತರೆ ಕೃಷಿ ಉತ್ಪನ್ನಗಳಿಗೆ ಬ್ರಿಟನ್ ಮಾರ್ಕೆಟ್ನಲ್ಲಿ ಬೇಡಿಕೆ ಹೆಚ್ಚಾಗಲಿದೆ. ಇನ್ನು ಹೆಚ್ಚೆಚ್ಚು ಉತ್ಪನ್ನಗಳು ಭಾರತದಿಂದ ಬ್ರಿಟನ್ಗೆ ಹೋಗುತ್ತೆ ಅಂದ್ರೆ ಕಾಲಕ್ರಮೇಣ ಭಾರತದೊಳಗೂ ಹೆಚ್ಚು ಉದ್ಯೋಗ ಸೃಷ್ಟಿಯಾಗುತ್ತೆ. ಭಾರತೀಯ ಕಾರ್ಮಿಕರಿಗೆ, ರಫ್ತುದಾರರಿಗೆ ಚೆನ್ನಾಗಿ ಇನ್ಕಮ್ ಸಿಗುತ್ತೆ.
ಭಾರತದಲ್ಲಿ ಸಣ್ಣ ಪುಟ್ಟ ಮತ್ತು ಮಧ್ಯಮ ವರ್ಗದ ವ್ಯಾಪಾರದಲ್ಲಿ ಪ್ರಗತಿಯಾಗತ್ತೆ. ಇನ್ನು ಈ ಒಪ್ಪಂದ ಕೇವಲ ಸರಕುಗಳನ್ನು ರಫ್ತು ಮತ್ತು ಆಮದು ಮಾಡೋದ್ರಲ್ಲೇ ಸೀಮಿತವಾಗಿಲ್ಲ. ಬದಲಿಗೆ ಎಲ್ಲಾ ಕ್ಷೇತ್ರದಲ್ಲೂ ವ್ಯಾಪಾರವನ್ನ ಈಸಿಯಾಗಿ ವಿಸ್ತರಣೆ ಮಾಡೋದು ಇದರ ಗುರಿ. ಅತ ಬ್ರಿಟನ್ನಲ್ಲಿ ಕೆಲಸ ಮಾಡಿ ವಾಸಿಸೋಕೆ ಹೋಗೋ ಭಾರತದ ಸ್ಕಿಲ್ಡ್ ಪ್ರೊಫೆಷನ್ಗಳಿಗೂ ಇದರಿಂದ ಬೆನಿಫಿಟ್ ಆಗಲಿದೆಯಂತೆ. ಇನ್ನು ಈ ಒಪ್ಪಂದದಡಿಯಲ್ಲಿ ಭಾರತದಿಂದ ಬ್ರಿಟನ್ಗೆ ರಫ್ತಾಗೋ ಕಾರ್ಮಿಕ ಆಧಾರಿತ ಸರಕುಗಳು ಅಂದ್ರೆ ಲೆದರ್, ಫುಟ್ವೇರ್, ಬಟ್ಟೆಗಳಂತ ಸರಕುಗಳ ಮೇಲಿನ ಟ್ಯಾರಿಫ್ ಕಡಿಮೆಯಾಗತ್ತೆ. ಬ್ರಿಟನ್ನಲ್ಲಿ ತಾತ್ಕಾಲಿಕ ಕೆಲಸಕ್ಕೆಂದು ಹೋದವರಿಗೂ ಸಹಾಯವಾಗಲಿದೆ. ಯಾಕಂದ್ರೆ ಬ್ರಿಟನ್ನಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರೂ ಸೋಷಿಯಲ್ ಸೆಕ್ಯೂರಿಟಿ ಟ್ಯಾಕ್ಸ್ ಅಂತ ಸರ್ಕಾರಕ್ಕೆ ಹಣ ನೀಡಬೇಕು. ಭಾರತದಲ್ಲಿ ಇಪಿಎಫ್ ಸ್ಕೀಮ್ ಹೇಗಿರುತ್ತೋ ಹಾಗೆ ಇದು. ಆದರೆ ಈ ಹೊಸ ಒಪ್ಪಂದ ನಂತರ ಭಾರತೀಯರು ಅದನ್ನ ಬ್ರಿಟನ್ನಲ್ಲಿ ಪೇ ಮಾಡಬೇಕಿಲ್ಲ. ಅದರಿಂದ ಅವರಿಗೆ ಎಕ್ಸೆಪ್ಷನ್ ಸಿಗುತ್ತೆ. ಹೀಗೆ ಈ ಒಪ್ಪಂದದಿಂದ ಭಾರತ ಮತ್ತು ಬ್ರಿಟನ್ಗೆ ಇನ್ಮುಂದೆ 10 ಬೆನಿಫಿಟ್ ಆಗಲಿದೆ ಎನ್ನಲಾಗ್ತಿದೆ. ಇನ್ನು ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ಗೆ ಪ್ರಧಾನಿ ಮೋದಿ ಧನ್ಯವಾದ ಹೇಳಿದ್ದಾರೆ. ಪಹಲ್ಗಾಮ್ ಉಗ್ರ ದಾಳಿಗೆ ಬ್ರಿಟನ್ ಸರ್ಕಾರ ತೀವ್ರ ಖಂಡನೆ ವ್ಯಕ್ತಪಡಿಸಿರುವುದಕ್ಕೆ, ನಮ್ಮ ಪರ ನಿಂತಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ. ಅಲ್ಲದೆ ಸ್ವಾತಂತ್ರ್ಯವನ್ನ ದುರ್ಬಳಕೆ ಮಾಡಿಕೊಳ್ಳೋ ಉಗ್ರಗಾಮಿ ಸಿದ್ಧಾಂತಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಿ ಅಂತ ಒತ್ತಾಯಿಸಿದ್ದಾರೆ. ಈ ಮೂಲಕ ಖಲಿಸ್ತಾನಿಗಳ ವಿಚಾರದಲ್ಲಿ ಭಾರತದ ನಿಲುವನ್ನ ಬ್ರಿಟನ್ಗೆ ಮತ್ತೆ ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಭಾರತದಿಂದ ಕದ್ದು ಕೂತಿರೋ ವಿಜಯ್ ಮಲ್ಯ, ನೀರವ್ ಮೋದಿ ಅಂತ ವಂಚಕರ ಹಸ್ತಾಂತರ ಬಗ್ಗೆನೂ ಮಾತನಾಡಿದ್ದಾರೆ. ಅವರ ಹಸ್ತಾಂತರಕ್ಕೆ ಭಾರತ ಬ್ರಿಟನ್ ಏಜೆನ್ಸಿಗಳೊಂದಿಗೆ ಕೆಲಸ ಮಾಡುತ್ತೆ, ಸಹಕರಿಸುತ್ತೆ ಅಂತ ಹೇಳಿದ್ದಾರೆ. ಅಂದಾಗೆ ಭಾರತ ಈಗಾಗಲೇ ಶ್ರೀಲಂಕಾ, ಥಾಯ್ಲೆಂಡ್ ಜೊತೆಗೆ ಈ ರೀತಿ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿದೆ. ಆಸಿಯಾನ್ ದೇಶಗಳ ಜೊತೆಗೆ ಮುಕ್ತ ವ್ಯಾಪಾರ ಒಪ್ಪಂದದ ರೀತಿಯಲ್ಲೇ ಸಿಇಸಿಎ ಅಂದ್ರೆ ಏಷ್ಯನ್ ಇಂಡಿಯಾ ಫ್ರೀ ಟ್ರೇಡ್ ಏರಿಯಾ ಅಂತ ಮಾಡಿಕೊಂಡಿದೆ. ಯುಎಇ ಜೊತೆಗೆ ಇಂಡಿಯಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಮಾಡಿಕೊಂಡಿದೆ. ಇಸ್ರೇಲ್, ನ್ಯೂಜಿಲೆಂಡ್, ಸೌತ್ ಆಫ್ರಿಕಾ, ಪೆರು ಜೊತೆಗೆ ಮಾತುಕತೆ ನಡೀತಿದೆ. ಆದರೆ ಯಾವುದೇ ಯುರೋಪಿಯನ್ ದೇಶಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿಲ್ಲ. ಈಗ ಬ್ರಿಟನ್ ಅದಕ್ಕೆ ಸಹಿ ಹಾಕಿದೆ. ಇನ್ನೊಂದು ಕಡೆ ಭಾರತ ಮತ್ತು ಇಸ್ರೇಲ್ ಕೂಡ ಹತ್ರ ಆಗ್ತಿವೆ. ಈಗ ರಕ್ಷಣಾ ಸಂಬಂಧವನ್ನ ಮತ್ತಷ್ಟು ಆಳ ಮಾಡೋಕೆ ಉಭಯ ದೇಶಗಳು ಒಪ್ಪಿಗೆ ನೀಡಿವೆ. ಇದಕ್ಕಾಗಿ ಇನ್ಸ್ಟಿಟ್ಯೂಷನಲ್ ಫ್ರೇಮ್ ವರ್ಕ್ ಸಿದ್ಧಪಡಿಸೋಕೆ ಓಕೆ ಮಾಡಲಾಗಿದೆ. ಡಿಫೆನ್ಸ್ ಸೆಕ್ರೆಟರಿ ರಾಜೇಶ್ ಸಿಂಗ್ ಮತ್ತು ಇಸ್ರೇಲ್ ರಕ್ಷಣಾ ಇಲಾಖೆಯ ಡೈರೆಕ್ಟರ್ ಜನರಲ್ ಅಮೀರ್ ಬರಾಮ್ ದಿಲ್ಲಿಯಲ್ಲಿ ಮಾತುಕತೆ ನಡೆಸಿದ್ರು. ಈ ವೇಳೆ ಈ ಇಂಪಾರ್ಟೆಂಟ್ ಬೆಳವಣಿಗೆಯಾಗಿದೆ. ಇದೇ ಸಂದರ್ಭದಲ್ಲಿ ಏಪ್ರಿಲ್ 22ರಂದು ನಡೆದ ಪಾಕಿಸ್ತಾನ ಪ್ರಾಯೋಜಿತ ಪಹಲ್ಗಾಮ್ ದಾಳಿಯನ್ನ ಇಸ್ರೇಲ್ ಮತ್ತೊಮ್ಮೆ ಖಂಡಿಸಿದೆ. ಬರಾಮ್ ಭಯೋತ್ಪಾದನೆ ವಿರುದ್ಧ ಹೋರಾಡೋಕೆ ಇಸ್ರೇಲ್ ಭಾರತಕ್ಕೆ ಸಂಪೂರ್ಣ ಬೆಂಬಲ ಕೊಡುತ್ತೆ ಅಂತ ಹೇಳಿದೆ. ಅಂದಹಾಗೆ ಇಸ್ರೇಲ್ ಮತ್ತು ಭಾರತದ ನಡುವೆ ಬಹಳ ಹಿಂದಿನಿಂದಲೂ ರಕ್ಷಣಾ ಸಹಕಾರ ಇದೆ. 1992ರಲ್ಲಿ ಇಸ್ರೇಲ್ ಮತ್ತು ಭಾರತದ ನಡುವೆ ಪೂರ್ಣ ಪ್ರಮಾಣದಲ್ಲಿ ರಾಜತಾಂತ್ರಿಕ ಸಂಬಂಧ ಸ್ಥಾಪನೆಯಾಯಿತು. ನಂತರ ಇಸ್ರೇಲ್ ಡ್ರೋನ್ಸ್, ಮಿಸೈಲ್ನಿಂದ ಹಿಡಿದು ಅತ್ಯಾಧುನಿಕ ಮಿಲಿಟರಿ ಟೆಕ್ನಾಲಜಿಯವರೆಗೆ ಭಾರತದ ಜೊತೆಗೆ ಸಹಕಾರ ಹೊಂದಿದೆ. 1999ರ ಕಾರ್ಗಿಲ್ ವಾರ್ ಟೈಮ್ನಲ್ಲಿ ಇಸ್ರೇಲ್ ಭಾರತಕ್ಕೆ ಯುಎವಿ, ಲೇಸರ್ ಗೈಡೆಡ್ ಸ್ಫೋಟಕ ಸೇರಿ ಹಲವು ಆಯುಧಗಳನ್ನು ಕೊಟ್ಟಿತ್ತು. ಆಪರೇಷನ್ ಸಿಂಧೂರ್ ಟೈಮಲ್ಲೂ ಸಾಕಷ್ಟು ಇಸ್ರೇಲಿ ಡ್ರೋನ್ಗಳನ್ನು ಭಾರತ ಬಳಸಿತ್ತು. ಈಗಲೂ ಕೂಡ ನಮ್ಮ ಯುದ್ಧ ವಿಮಾನಗಳಲ್ಲಿ ಇಸ್ರೇಲಿನ ತಂತ್ರಜ್ಞಾನ ಬಳಕೆಯಾಗ್ತಿದೆ. ಭಾರತದಲ್ಲಿ ತಯಾರಾಗ್ತಿರೋ ತೇಜಸ್ ಮಾರ್ಕ್ 11A ವಿಮಾನಕ್ಕೆ ಎಇಎಸ್ಎ ರೆಡಾರ್ ಅನ್ನ ಇಸ್ರೇಲೇ ಒದಗಿಸುತ್ತಿದೆ. ಅಲ್ಲದೆ ಭಾರತಕ್ಕೆ ರಷ್ಯಾ ಮತ್ತು ಫ್ರಾನ್ಸ್ ನಂತರ ಅತಿ ಹೆಚ್ಚು ಆಯುಧಗಳನ್ನು ಇಸ್ರೇಲ್ ಕೊಡ್ತಿದೆ. ಈ ಮಧ್ಯೆ ಈಗ ಇನ್ನೂ ಹೆಚ್ಚಿನ ಸಂಬಂಧ ವೃದ್ಧಿಯ ಮಾತುಕತೆ ನಡೆದಿರೋದು ತುಂಬಾ ಮಹತ್ವ ಪಡ್ಕೋತಿದೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ವಿರುದ್ಧ ಮತ್ತೆ ಗಂಭೀರ ಆರೋಪ ಮಾಡಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ವೋಟರ್ ಮ್ಯಾನಿಪುಲೇಷನ್ ಮಾಡಲಾಗಿದೆ. ಇದಕ್ಕೆ ನಮ್ಮ ಬಳಿ 100% ಪ್ರೂಫ್ ಇದೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ನೀವು ಇದರಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯವಿಲ್ಲ. ನಿಮ್ಮ ಅಧಿಕಾರಿಗಳು ತಪ್ಪಿಸಿಕೊಳ್ಳೋಕೆ ಬಯಸಿದ್ರೆ ಅದು ಆಗೋದಿಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. 50, 60 ಮತ್ತು 65 ವರ್ಷದ ಮತದಾರರನ್ನ ಅನಧಿಕೃತವಾಗಿ ಲಿಸ್ಟ್ಗೆ ಸೇರಿಸಲಾಗಿದೆ. 18 ವರ್ಷಕ್ಕಿಂತ ಮೇಲ್ಪಟ್ಟ ಕಾನೂನುಬದ್ಧ ಮತದಾರರನ್ನ ಲಿಸ್ಟ್ನಿಂದ ಅಳಿಸಲಾಗಿದೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ. ಅತ್ತ ಚುನಾವಣಾ ಆಯೋಗ ಬಿಹಾರದಲ್ಲಿನ ಮತದಾರರ ಪಟ್ಟಿ ಪರಿಷ್ಕರಣೆನ ಸಮರ್ಥನೆ ಮಾಡಿಕೊಂಡಿದೆ. ನ್ಯಾಯಸಮ್ಮತ ಚುನಾವಣೆಗೆ ಇದು ಅಗತ್ಯ ಅಂತ ಚುನಾವಣಾ ಆಯೋಗ ತಿಳಿಸಿದೆ. ಅಲ್ಲದೆ ಟೀಕೆ ಮಾಡೋರನ್ನ ತೃಪ್ತಿಪಡಿಸೋಕೆ ಸಂವಿಧಾನವನ್ನ ಕಡೆಗಣಿಸಬೇಕಾ ಅಂತ ಚುನಾವಣಾ ಆಯೋಗ ಪ್ರಶ್ನೆ ಮಾಡಿದೆ. ಇನ್ನು ಬಿಹಾರದ ಮತದಾರರ ಪಟ್ಟಿ ಪರಿಷ್ಕರಣೆ ಮಧ್ಯೆ ಮುಂದಿನ ಚುನಾವಣೆ ಬಹಿಷ್ಕರಿಸುವ ಆಯ್ಕೆ ನಮ್ಮ ಮುಂದೆ ಓಪನ್ ಆಗೇ ಇದೆ ಅಂತ ಆರ್ಜೆಡಿ ಪಕ್ಷದ ನಾಯಕ ತೇಜಸ್ವಿ ಯಾದವ್ ಹೇಳಿದ್ದಾರೆ. ರಾಜ್ಯದ ಜನರಿಗೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಮತ್ತೊಂದು ಶಾಕ್ ಕೊಟ್ಟಿದೆ. ರಾಜ್ಯದ ಎಲ್ಲಾ ಬಹುಮಹಡಿ ಮತ್ತು ಎತ್ತರದ ಕಟ್ಟಡಗಳಿಗೆ 1% ಸೆಸ್ ವಿಧಿಸೋಕೆ ಮುಂದಾಗಿದೆ. ಗುರುವಾರ ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಮಾಡಲಾಗಿದೆ. ವಾಣಿಜ್ಯ ಕಟ್ಟಡಗಳು, ಕೈಗಾರಿಕೆಗಳು, ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆ ಕಟ್ಟಡಗಳು, ಅಪಾರ್ಟ್ಮೆಂಟ್ಸ್ ಸೇರಿ ಎಲ್ಲಾ ಬಹುಮಹಡಿ ಕಟ್ಟಡಗಳಿಗೂ ಇದು ಅನ್ವಯವಾಗಲಿದೆ.
ಇನ್ನು ಬೆಂಗಳೂರಿನಲ್ಲಿ 10 ಕೋಟಿ ಅಂದಾಜು ಮೊತ್ತದಲ್ಲಿ ಸ್ಪೇಸ್ ಟೆಕ್ ಕೇಂದ್ರ ಸ್ಥಾಪಿಸೋ ಪ್ರಸ್ತಾವಕ್ಕೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಇನ್ನು ಬಾಲ್ಯ ವಿವಾಹ ನಿಷೇಧ ತಿದ್ದುಪಡಿ ಕಾಯ್ದೆ ತರೋಕು ಕ್ಯಾಬಿನೆಟ್ ಅನುಮೋದನೆ ನೀಡಿದೆ. ಬಾಲ್ಯ ವಿವಾಹ ತಡೆಯುವುದಕ್ಕಾಗಿ ನಿಶ್ಚಿತಾರ್ಥ ಮಾತುಕತೆಯಲ್ಲಿ ಭಾಗಿಯಾದವರ ವಿರುದ್ಧವೂ ಕ್ರಮ ಕೈಗೊಳ್ಳುವ ಬಗ್ಗೆ ಈ ಕಾಯ್ದೆಯಲ್ಲಿ ಉಲ್ಲೇಖಿಸಲಾಗಿದೆ. ತೊಟ್ಟಿಲು ಮದುವೆಯಾದ್ರೂ ಶಿಕ್ಷೆ ಇರಲಿದೆ. ಅತ್ತ ಬೆಂಗಳೂರಲ್ಲಿ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ನಡೆದ ಕಾಲ್ತುಳಿತದ ಬಗ್ಗೆನೂ ಸರ್ಕಾರ ಮಹತ್ವದ ನಿರ್ಧಾರ ತಗೊಂಡಿದೆ. ಆರ್ಸಿಬಿ ಮತ್ತು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಕೆಎಸ್ಸಿಎ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋಕೆ ಸರ್ಕಾರ ಒಪ್ಪಿಗೆ ನೀಡಿದೆ. ಈ ಮೂಲಕ ಈ ಪ್ರಕರಣದಲ್ಲಿ ಸರ್ಕಾರದ ಪಾತ್ರ ಏನೂ ಇಲ್ಲ ಅನ್ನೋ ರೀತಿ ಸರ್ಕಾರ ವರ್ತಿಸಿದೆ. ನೇತ್ರಾವತಿ ತೀರದಲ್ಲಿ ನಡೆದಿದೆ ಎನ್ನಲಾದ ಸರಣಿ ಕೊಲೆಗಳ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಹತ್ತರ ಬೆಳವಣಿಗೆ ಆಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಚನೆಯಾಗಿರುವ ಎಸ್ಐಟಿಯಿಂದ ಓರ್ವ ಐಪಿಎಸ್ ಅಧಿಕಾರಿಯನ್ನ ಕೈಬಿಡುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿದೆ. ವೈಯಕ್ತಿಕ ಕಾರಣ ನೀಡಿ ತನಿಖಾ ತಂಡದಿಂದ ತಮ್ಮನ್ನ ಕೈಬಿಡುವಂತೆ ಸೌಮ್ಯಲತಾ ಅನ್ನೋರು ಮನವಿ ಮಾಡಿದ್ರು. ಈ ಮನವಿಯನ್ನ ಪುರಸ್ಕರಿಸಿದ ಎಸ್ಐಟಿ ಮುಖ್ಯಸ್ಥ ಡಾ ಪ್ರಣವ್ ಮೊಹಂತಿ ತಂಡದಿಂದ ಅವರ ಹೆಸರನ್ನ ಕೈಬಿಡಲು ಶಿಫಾರಸು ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿ ಇತರರ ಜಾಮೀನು ರದ್ದು ಕೋರಿ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಅರ್ಜಿಯ ವಿಚಾರಣೆ ನಡೆಸಿರೋ ಸರ್ವೋಚ್ಚ ನ್ಯಾಯಾಲಯ ಆದೇಶವನ್ನ ಕಾಯ್ದಿರಿಸಿದೆ. ಇತರೆ ಎಲ್ಲಾ ಆರೋಪಿಗಳಿಗೆ ಲಿಖಿತ ವಾದ ಸಲ್ಲಿಸೋಕೆ 1 ವಾರ ಕಾಲಾವಕಾಶ ನೀಡಿದ್ದು, ಅಲ್ಲಿಯವರೆಗೆ ಜಾಮೀನು ಮುಂದುವರಿಯಲಿದೆ. ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ನಂದಿನಿ ಮಳಿಗೆ ತೆರೆಯೋಕೆ ದಿನಾಂಕ ನಿಗದಿಯಾಗಿದೆ. ಪ್ರಾರಂಭಿಕವಾಗಿ 3 ಮೆಟ್ರೋ ಸ್ಟೇಷನ್ಗಳಲ್ಲಿ ನಂದಿನಿ ಮಳಿಗೆ ನಿರ್ಮಾಣವಾಗಿದ್ದು, ಈ ತಿಂಗಳ ಅಂತ್ಯದಲ್ಲಿ ಇವುಗಳು ಓಪನ್ ಆಗಲಿವೆ. ಕೆಎಂಎಫ್, ಬಿಎಂಆರ್ಸಿಎಲ್ ಮಳಿಗೆಗಳ ಓಪನ್ಗೆ ಸಿದ್ಧತೆ ಮಾಡಿವೆ. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣ, ಸೆಂಟ್ರಲ್ ಕಾಲೇಜ್ ಮೆಟ್ರೋ ನಿಲ್ದಾಣ ಮತ್ತು ಬೈಯಪ್ಪನಹಳ್ಳಿ ಮೆಟ್ರೋ ನಿಲ್ದಾಣಗಳಲ್ಲಿ ನಂದಿನಿ ಮಳಿಗೆ ನಿರ್ಮಾಣವಾಗಿದೆ. ಅಂದಹಾಗೆ ಈ ಮಳಿಗೆಯಲ್ಲಿ ಹಾಲು, ಮೊಸರು, ತುಪ್ಪ ಮುಂತಾದ ನಂದಿನಿ ಪ್ರಾಡಕ್ಟ್ಗಳು ಸಿಗಲಿವೆ. ಉದ್ಯಮಿ ಅನಿಲ್ ಅಂಬಾನಿಯವರಿಗೆ ಸಂಬಂಧಿಸಿದ ಸ್ಥಳಗಳ ಮೇಲೆ ಜಾರಿ ನಿರ್ದೇಶನಾಲಯ ರೇಡ್ ಮಾಡಿದೆ. ಸಾಲ ವಂಚನೆ ಪ್ರಕರಣ ಕುರಿತು ಈ ರೇಡ್ ನಡೆದಿದೆ. ರಿಲಯನ್ಸ್ ಗ್ರೂಪ್ಗೆ ಲಿಂಕ್ ಹೊಂದಿರೋ ಮುಂಬೈ ಮತ್ತು ದಿಲ್ಲಿಯ ಸುಮಾರು 35 ಸ್ಥಳ ಮತ್ತು 50 ಕಂಪನಿಗಳ ಮೇಲೆ ಇಡಿ ದಾಳಿ ಮಾಡಿದೆ. ಬ್ಯಾಂಕ್ ಸಾಲದಲ್ಲಿ ವಂಚನೆ ನಡೆದ ಆರೋಪಕ್ಕೆ ಸಂಬಂಧಿಸಿ ಹಿಂದೆ ಸಿಬಿಐ 2 ಕೇಸ್ ದಾಖಲಿಸಿತ್ತು. ಈಗ ಸೆಬಿ, ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ ಮತ್ತು ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಅಥಾರಿಟಿ ನೀಡಿರೋ ಮಾಹಿತಿ ಮೇರೆಗೆ ಇಡಿ ಆಕ್ಷನ್ಗೆ ಇಳಿದಿದೆ. ಜಾರಿ ನಿರ್ದೇಶನಾಲಯದ ಪ್ರಾಥಮಿಕ ತನಿಖೆ ಪ್ರಕಾರ 2017 ಮತ್ತು 2019 ನಡುವೆ ಯೆಸ್ ಬ್ಯಾಂಕ್ ಸುಮಾರು 3,000 ಕೋಟಿ ಸಾಲ ಸ್ಯಾಂಕ್ಷನ್ ಮಾಡಿತ್ತು. ಆದರೆ ಈ ಹಣವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. ಡಮ್ಮಿ ಕಂಪನಿಗಳಿಗೆ ಹಣನ ಡೈವರ್ಟ್ ಮಾಡಲಾಗಿದೆ ಹಾಗೂ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಬಳಸಿಕೊಂಡಿರಬಹುದು. ಬ್ಯಾಂಕ್ ಅಧಿಕಾರಿಗಳಿಗೆ ಲಂಚ ನೀಡೋಕೂ ಬಳಸಿರಬಹುದು. ಹಣ ವಾಪಸ್ ನೀಡೋಕಾಗದ ವೀಕ್ ಕಂಪನಿಗಳಿಗೆ ಇದನ್ನ ನೀಡಿರಬಹುದು ಅಂತ ಇಡಿ ಹೇಳಿದೆ. ಈ ನಿಟ್ಟಿನಲ್ಲಿ ರಿಲಯನ್ಸ್ ಗ್ರೂಪ್ಗೆ ಸಂಬಂಧಿಸಿದ ಸ್ಥಳ ಮತ್ತು ಕಂಪನಿಗಳನ್ನ ರೇಡ್ ಮಾಡಲಾಗಿದೆ. ಮುಂಬೈನಲ್ಲಿ 2006ರಲ್ಲಿ ನಡೆದ ರೈಲು ಸ್ಫೋಟ ಪ್ರಕರಣದಲ್ಲಿ 12 ಮಂದಿ ಆರೋಪಿಗಳನ್ನ ಬಾಂಬೆ ಹೈಕೋರ್ಟ್ ಸಾಕ್ಷ್ಯಾಧಾರ ಕೊರತೆಯಿಂದ ಖುಲಾಸೆಗೊಳಿಸಿತ್ತು. ಇದೀಗ ಬಾಂಬೆ ಹೈಕೋರ್ಟ್ನ ಈ ತೀರ್ಪಿಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಆದರೆ ಆರೋಪಿಗಳನ್ನ ಜೈಲಿಂದ ರಿಲೀಸ್ ಮಾಡೋಕೆ ತಡೆ ನೀಡಿಲ್ಲ. ಯಾಕಂದ್ರೆ ಅವರನ್ನೆಲ್ಲ ಈಗಾಗಲೇ ಹೈಕೋರ್ಟ್ ಆದೇಶದ ಮೇರೆಗೆ ರಿಲೀಸ್ ಮಾಡಿಯಾಗಿದೆ. ಸೊ ಅವರನ್ನೆಲ್ಲ ಪುನಃ ಜೈಲಿಗೆ ಅಟ್ಟೋ ಪ್ರಶ್ನೆ ಇಲ್ಲ. ಆದ್ರೆ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಅಂತಿಮ ನಿರ್ಧಾರ ಮಾಡೋವರೆಗೂ ಬಾಂಬೆ ಹೈಕೋರ್ಟ್ ನೀಡಿರೋ ಆದೇಶನ ಬೇರೆ ಯಾವುದೇ ಕಾನೂನು ಪ್ರಕರಣಗಳಲ್ಲಿ ಉದಾಹರಣೆಯಾಗಿ ಬಳಸಬಾರದು ಅಂತ ಕೋರ್ಟ್ ಹೇಳಿದೆ. ಅಂದಹಾಗೆ ಹೈಕೋರ್ಟ್ ತೀರ್ಪನ್ನ ಪ್ರಶ್ನಿಸಿ ಮಹಾರಾಷ್ಟ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಈ ಅರ್ಜಿ ವಿಚಾರಣೆ ನಡೆಸಿದ ಜಸ್ಟಿಸ್ ಎಂಎಂ ಸುಂದರೇಶ್ ಮತ್ತು ಎನ್ ಕೋಟೇಶ್ವರಿದ್ದ ನ್ಯಾಯಪೀಠ ಈ ಆದೇಶ ನೀಡಿದೆ. ಅಂದಹಾಗೆ 2006ರಲ್ಲಿ ಮುಂಬೈನ ಲೋಕಲ್ ಟ್ರೈನ್ನಲ್ಲಿ ಕೇವಲ 11 ನಿಮಿಷದ ಅಂತರದಲ್ಲಿ 7 ಸ್ಫೋಟಗಳು ಸಂಭವಿಸಿದ್ವು. ಈ ದುರಂತದಲ್ಲಿ 180ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ರು, 800ಕ್ಕೂ ಅಧಿಕ ಜನ ಗಾಯಗೊಂಡಿದ್ರು. ಇದರಲ್ಲಿ 12 ಮಂದಿಯನ್ನ ಬಂಧಿಸಿ ಅವರಲ್ಲಿ 5 ಜನಕ್ಕೆ ಗಲ್ಲು ಶಿಕ್ಷೆ ವಿಧಿಸಲಾಗಿತ್ತು. ಇನ್ನು ಭಾರತೀಯ ಪ್ಯಾರಾಮಿಲಿಟರಿಯಲ್ಲಿ 1,09,868 ಗೆಜೆಟೆಡ್ ಆಫೀಸರ್ಸ್ ಮತ್ತು ಸಿಬ್ಬಂದಿಗಳ ಕೊರತೆ ಇದೆ. ಅದನ್ನ ಶೀಘ್ರದಲ್ಲೇ ಫಿಲ್ ಮಾಡ್ತೀವಿ ಅಂತ ಕೇಂದ್ರ ಸಚಿವ ನಿತ್ಯಾನಂದ ರೈ ರಾಜ್ಯಸಭೆಯಲ್ಲಿ ಹೇಳಿದ್ದಾರೆ. ಇದರಲ್ಲಿ ಒಂದಿಷ್ಟು ವೇಕೆನ್ಸಿಗಳು ಬೆಟಾಲಿಯನ್ ಏರಿಕೆ, ನಿವೃತ್ತಿ, ಪ್ರಮೋಷನ್, ರೆಸಿಗ್ನೇಷನ್ ಮತ್ತು ಸಿಬ್ಬಂದಿಗಳ ಸಾವಿನ ಕಾರಣದಿಂದ ಖಾಲಿ ಇವೆ. ಈ ವೇಕೆನ್ಸಿಗಳನ್ನ ಯುಪಿಎಸ್ಸಿ, ಎಸ್ಎಸ್ಸಿ ಮುಂತಾದ ಎಕ್ಸಾಮ್ಸ್ ಮೂಲಕ ಭರ್ತಿ ಮಾಡೋಕೆ ಕ್ರಮ ಕೈಗೊಳ್ಳಲಾಗ್ತಿದೆ ಅಂತ ಸಚಿವರು ಮಾಹಿತಿ ನೀಡಿದ್ದಾರೆ. ಅಂದಹಾಗೆ ಭಾರತದ ಪ್ಯಾರಾಮಿಲಿಟರಿಯಲ್ಲಿ ಒಟ್ಟಾರೆ 10.65 ಲಕ್ಷ ಸಿಬ್ಬಂದಿಗಳಿದ್ದಾರೆ. ಕಳೆದ 10 ವರ್ಷದಲ್ಲಿ ಭಾರತದ ಮೊಬೈಲ್ ರಫ್ತು ಬರೋಬ್ಬರಿ 127 ಪಟ್ಟು ಜಾಸ್ತಿಯಾಗಿದೆ. 2014-15ರಲ್ಲಿ ಭಾರತದಿಂದ 1,500 ಕೋಟಿ ರೂಪಾಯಿ ಮೌಲ್ಯದ ಸ್ಮಾರ್ಟ್ಫೋನ್ಗಳು ರಫ್ತಾಗಿದ್ವು. ಆದರೆ 2024-25ರಲ್ಲಿ
2 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಸ್ಮಾರ್ಟ್ಫೋನ್ಗಳು ರಫ್ತಾಗಿವೆ. ಈ ಕುರಿತು ಕೇಂದ್ರ ಸಚಿವ ಜಿತಿನ್ ಪ್ರಸಾದ್ ಲೋಕಸಭೆಗೆ ಮಾಹಿತಿ ಶೇರ್ ಮಾಡಿದ್ದಾರೆ. ಈ ಸ್ಮಾರ್ಟ್ಫೋನ್ ಉದ್ಯಮದಿಂದ ಹೊಸದಾಗಿ 1.30 ಲಕ್ಷ ಡೈರೆಕ್ಟ್ ಉದ್ಯೋಗಗಳು ಸೃಷ್ಟಿಯಾಗಿದೆ ಅಂತ ಸಚಿವರು ತಿಳಿಸಿದ್ದಾರೆ. ಈ ಮೊಬೈಲ್ ರಫ್ತಿನಲ್ಲಿ 94% ಪಾಲನ್ನ ಆಪಲ್ ಮತ್ತು ಸ್ಯಾಮ್ಸಂಗ್ ಬ್ರ್ಯಾಂಡ್ಗಳೇ ಹೊಂದಿವೆ. ಭಾರತ ಮತ್ತು ಇಂಗ್ಲೆಂಡ್ ಮಧ್ಯೆ ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿ ನಡೆದಿರೋ 4ನೇ ಟೆಸ್ಟ್ ಪಂದ್ಯ 2ನೇ ದಿನಕ್ಕೆ ಕಾಲಿಟ್ಟಿದೆ. 2ನೇ ದಿನ ಫಸ್ಟ್ ಇನ್ನಿಂಗ್ಸ್ ಮುಂದುವರಿಸಿದ್ದ ಭಾರತದ ಪರ ರಿಷಬ್ ಪಂತ್ 54 ರನ್ ಗಳಿಸಿ ಔಟ್ ಆದ್ರು. ಶಾರ್ದೂಲ್ ಠಾಕೂರ್ ಕೂಡ 41 ರನ್ ಗಳಿಸಿ ಔಟ್ ಆದ್ರು. ಈ ವಿಡಿಯೋ ರೆಕಾರ್ಡ್ ಮಾಡೋ ಹೊತ್ತಿಗೆ ಇಂಗ್ಲೆಂಡ್ನ ಸ್ಕೋರ್ ಕಾರ್ಡ್ ಈ ತರ ಇತ್ತು. ಇನ್ನು ಈ ಮ್ಯಾಚ್ ಅಲ್ಲಿ ರಿಷಬ್ ಪಂತ್ ದೊಡ್ಡ ಸಾಧನೆ ಮಾಡಿದ್ದಾರೆ. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಅತಿ ಹೆಚ್ಚು ರನ್ ಬಾರಿಸಿದ ಭಾರತದ ಆಟಗಾರ ಅಂತ ಕರೆಸಿಕೊಂಡಿದ್ದಾರೆ. ಇಷ್ಟು ದಿನ ರೋಹಿತ್ ಶರ್ಮಾ ಅವರ ಹೆಸರಿಗೆ ಈ ಗರಿಮೆ ಇತ್ತು. ಈಗ ಅದು ರಿಷಬ್ ಪಂತ್ ಪಾಲಾಗಿದೆ. 38 ಪಂದ್ಯಗಳನ್ನ ಆಡಿ ರಿಷಬ್ ಪಂತ್ 2717 ರನ್ ಗಳಿಸಿದ್ದಾರೆ. 3ನೇ ಸ್ಥಾನದಲ್ಲಿ ವಿರಾಟ್ ಕೊಹ್ಲಿ, 4ನೇ ಸ್ಥಾನದಲ್ಲಿ ಶುಭ್ಮನ್ ಗಿಲ್ ಇದ್ದಾರೆ. ಇನ್ನು ಮೊದಲ ದಿನದಾಟದಲ್ಲಿ ಟೀಂ ಇಂಡಿಯಾ ವಿಕೆಟ್ ಕೀಪರ್ ರಿಷಬ್ ಪಂತ್ಗೆ ಇಂಜುರಿಯಾಗಿದೆ. ಕ್ರಿಸ್ ವೋಕ್ಸ್ ಎಸೆದ ಎಸೆತಕ್ಕೆ ಬ್ಯಾಟ್ ತಾಗಿ ಪಂತ್ ಕಾಲಿಗೆ ಇಂಜುರಿಯಾಗಿದೆ. ಸೊ ಅವರನ್ನ ನೇರವಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಳೆದ ಸೆಷನ್ನಲ್ಲಿ ಗ್ರೀನ್ನಲ್ಲಿ ಎಂಡ್ ಆಗಿದ್ದ ಭಾರತದ ಷೇರುಪೇಟೆ ಇವತ್ತು ಲಾಸ್ನಲ್ಲಿ ಕೊನೆಗೊಂಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 542 ಪಾಯಿಂಟ್ಸ್ ಕುಸಿದು 82,184ಕ್ಕೆ ತಲುಪಿದೆ. ಇನ್ನು ನಿಫ್ಟಿ 158 ಪಾಯಿಂಟ್ಸ್ ಡೌನ್ ಆಗಿ 25,062ಕ್ಕೆ ರೀಚ್ ಆಗಿದೆ. ಭಾರತ ಮತ್ತು ಅಮೆರಿಕ ನಡುವೆ ಅಂತಿಮ ಹಂತದ ಟ್ರೇಡ್ ಡೀಲ್ ಇನ್ನೂ ಆಗಿಲ್ಲ. ಇದು ಹೂಡಿಕೆದಾರರಲ್ಲಿ ಗೊಂದಲ ಮೂಡಿಸಿದೆ. ಅಮೆರಿಕ ಜಪಾನ್ ಜೊತೆ ಟ್ರೇಡ್ ಡೀಲ್ನ ಅನೌನ್ಸ್ ಮಾಡಿದೆ. ಆದರೆ ಭಾರತದ ವಿಚಾರದಲ್ಲಿ ಅಂಥ ಯಾವುದೇ ಬೆಳವಣಿಗೆ ಆಗಿಲ್ಲ. ಅಲ್ಲದೆ ಯಾವಾಗ ಒಪ್ಪಂದ ಆಗ್ಬೋದು ಅನ್ನೋದಕ್ಕೂ ಇನ್ನೂ ಸ್ಪಷ್ಟತೆ ಸಿಗ್ತಿಲ್ಲ. ಜೊತೆಗೆ ಭಾರತದ ಮಾರ್ಕೆಟ್ ಏರಿಕೆ ಆಗೋದಕ್ಕೆ ಯಾವುದೇ ಫ್ರೆಶ್ ಟ್ರಿಗರ್ ಪಾಯಿಂಟ್ ಕೂಡ ಸಿಕ್ಕಿಲ್ಲ. ಹೀಗಾಗಿ ಮಾರುಕಟ್ಟೆ ಕೆಂಪು ಪಟ್ಟಿಯಲ್ಲಿ ಅಂತ್ಯಗೊಂಡಿದೆ. ಇನ್ನು ಎಟರ್ನಲ್ ಲಿಮಿಟೆಡ್, ಎಸ್ ಬ್ಯಾಂಕ್, ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್, ಟಾಟಾ ಸ್ಟೀಲ್ ಲಿಮಿಟೆಡ್, ಕೆನರಾ ಬ್ಯಾಂಕ್, ಟಾಟಾ ಮೋಟಾರ್ಸ್ ಷೇರುಗಳು ಲಾಭ ಮಾಡಿಕೊಂಡಿವೆ. ಅತ್ತ ವೊಡಾಫೋನ್ ಐಡಿಯಾ, ಸ್ವಿಗ್ಗಿ ಲಿಮಿಟೆಡ್, ರಿಲಯನ್ಸ್ ಇಂಡಸ್ಟ್ರೀಸ್, ವೇದಾಂತ್ ಲಿಮಿಟೆಡ್ ಷೇರುಗಳು ರೆಡ್ನಲ್ಲಿ ಕೊನೆಗೊಂಡಿವೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 1 ಪೈಸೆ ಹೆಚ್ಚಾಗಿ 86 ರೂಪಾಯಿ 40 ಪೈಸೆ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,653 ರೂಪಾಯಿ ಕಡಿಮೆಯಾಗಿ 98,880 ರೂಪಾಯಿ ಆಗಿದೆ. ಇನ್ನು 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,518 ರೂಪಾಯಿ ಕಡಿಮೆಯಾಗಿ 90,570 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 758 ರೂಪಾಯಿ ಕಡಿಮೆಯಾಗಿ 1,15,092 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.